ಕನ್ನಂಬಾಡಿ ಕಟ್ಟೆ ಕೀ ನನ್ನ ಜೋಬಲ್ಲಿ ಇಲ್ಲ, ಹೋಗಿ ದೆಹಲಿ ಕೇಳಿ ಅಂತ ರೈತ ಮುಖಂಡರಿಗೆ ಬಹಳ ಕಾರವಾಗಿ ಹೇಳ್ತಾರೆ. ಮಾನ್ಯ ಈ ನಮ್ಮ ಮಂಡ್ಯಗೆ ಬಂದಂಥ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ, ಈಗ ಇವ್ರ ಹತ್ರ ಈಗ ಡೆಲ್ಲಿಯ ದೊರೆಗಳ ಜೊತೆ ಇವರು ಕೈ ಜೋಡಿಸಿದ್ದಾರೆ. ಹಾಗಾದ್ರೆ ಚುನಾವಣೆ ಮುನ್ನನೇ ಇವರು ಕೀ ಪಡೆದುಕೊಂಡು ಬಂದು ನಾಳೆಗೆ ನೀರು ಬಿಡ್ಬೋದಲ್ಲ ಅವರು. ಇದನ್ನ ನಾನು ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆ ತಾವು ಕನಕಪುರ ಮತ್ತೆ ರಾಮನಗರ ಲೋಕಸಭಾ ಸದಸ್ಯರಾಗಿದ್ರಿ, ಆವಾಗ ಈ ಸಮಸ್ಯೆಗಳು ನಿಮಗೆ ಕಾಣಲಿಲ್ವಾ? ಇವೆಲ್ಲ ಸಮಸ್ಯೆಗಳು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ, ಆವಾಗ ಈ ಸಮಸ್ಯೆಗಳು ಕಾಣಲಿಲ್ವಾ? ನಿಮ್ಮ ತಂದೆ ಪ್ರಧಾನಮಂತ್ರಿಗಳಾಗಿದ್ರು, ನಿಮ್ಮ ತಂದೆ ಮಾಡಲಾಗದನ್ನ ನೀವು ಮಂಡ್ಯ ಲೋಕಸಭೆಯಿಂದ ಗೆದ್ರೆ ಮಾತ್ರ ಇವೆಲ್ಲವನ್ನು ಮಾಡಲು ಸಾಧ್ಯನಾ ಅಂತ ನನ್ನ ಪ್ರಶ್ನೆ. ಒಂದೊಂದು ಚುನಾವಣೆಗೆ ಒಂದೊಂದು ಸುಳ್ಳು ಭರವಸೆ ಕೊಡ್ತಾ ಬಂದಿದ್ದೀರಿ ಮಾನ್ಯ ಕುಮಾರಸ್ವಾಮಿಗಳೇ. 23ರ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಬಹುಮತ ಸಿಗದಿದ್ರೆ ಪಕ್ಷವನ್ನ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ರಿ. ಈ ಮಾತು ಏನಾಯ್ತು ಮಾನ್ಯ ಕುಮಾರಸ್ವಾಮಿಯವರೇ? ಮೈಸೂರು ಸಕ್ಕರೆ ಕಾರ್ಖಾನೆಯನ್ನ ಹೊಸದಾಗಿ ಕಟ್ಟಿಸ್ತೀನಿ ಎಂದಿದ್ರಿ, ಆ ಮಾತು ಏನಾಯ್ತು ನಿಮ್ದು? ಅಶೋಕ್ ಜೈರಾಮ್ರವರನ್ನ ಲೋಕಸಭೆಗೆ ಕಳಿಸ್ತೀನಿ ಅಂತ ಹೇಳಿದ್ರಿ, ಆ ಮಾತು ಏನಾಯ್ತು ಮಾನ್ಯರೇ? 2004ರ ವಿಧಾನಸಭಾ ಚುನಾವಣೆಯಲ್ಲಿ ಚಂದ್ರಗಾಲು ಎನ್ ಶಿವಣ್ಣರವರನ್ನ ಮುಂದಿನ ವಿಧಾನಸಭೆಗೆ ಕರೆದುಕೊಂಡು ಹೋಗ್ತೀನಿ, ಇಲ್ಲವಾದ್ರೆ ನನ್ನ ಎತ್ತ ತಾಯಿಗೆ ಚ್ಯುತಿ ತಂದ ಹಾಗೆ ಅಂತ ಹೇಳಿದ್ರಿ. ಅವರ ರೈಸ್ ಮಿಲ್ ಮೇಲೆ ಭಾಷಣ ಮಾಡಿದ್ರು, ಆ ಮಾತು ಏನಾಯ್ತು ಮಾನ್ಯರೇ, ಮಾನ್ಯ ಕುಮಾರಸ್ವಾಮಿಗಳೇ? ಮೋದಿ ಮುಖ ನೋಡ್ಕೊಂಡು ಯಾರೋ ಕೆಲಸಕ್ಕೆ ಬಾರದವ್ರಿಗೆ ಮತ ಹಾಕ್ತೀರಿ, ಮುಂದೆ ಅನುಭವಿಸ್ತೀರಿ ಅಂತ ಹೇಳಿದ್ರಿ, ಆ ಮಾತು ಏನಾಯ್ತು? KV ಶಂಕರೇಗೌಡರ ಮೊಮ್ಮಗ KS ವಿಜಯಾನಂದರವರನ್ನ ನನ್ನ ಮಗನ ಸಮಾನ ಅಂತ ಹೇಳಿದ್ರಿ. ರಾಜಕೀಯವಾಗಿ ಅವ್ರನ್ನ ಏನ್ ಮಾಡಿದ್ರಿ? 2006ರಲ್ಲಿ BJP ಜೊತೆ ಸೇರಿ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರಿಗೆ ಒಪ್ಪಂದದಂತೆ ಅಧಿಕಾರ ಹಸ್ತಾಂತರಿಸದೆ ಮಾತನ್ನು ಕೂಡ ತಪ್ಪಿದ್ರಿ, ಅದೇನಾಯ್ತು? ಮಂಡ್ಯಕ್ಕೆ ತಮ್ಮ ಕೊಡುಗೆಗಳ ಬಗ್ಗೆ ಮಾತನಾಡಿದ್ರಿ, ಸಾಲ ಕಟ್ಟಡ, ವಿದ್ಯುತ್ ವಿತರಣೆ ಉಪಕರಣಗಳನ್ನ ಸಾಕಷ್ಟು ಕಟ್ಟಿದೀವಿ ಅಂತೀರಿ. ಇಂತಹ ಕೆಲಸಗಳನ್ನು ಆಯಾಯ ಕಾಲಕ್ಕೆ ಅನುಗುಣವಾಗಿ ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ. ಮಂಡ್ಯಕ್ಕೆ ನಿಮ್ಮ ಶಾಶ್ವತವಾದ ಕೊಡುಗೆಗಳೇನು? ಏನಿಲ್ಲ. ಹಾಸನದ ರೀತಿ ನಾವು ವಿಮಾನ ನಿಲ್ದಾಣ ಏನು ಕೇಳಲಿಲ್ಲ, ಸಕ್ಕರೆ ಕಾರ್ಖಾನೆ ಕಟ್ಕೊಡಿ ಅಂತ ಕೇಳ್ಕೊಂಡಿದ್ವಿ. ಇದೀಗ ಆ ಸಕ್ಕರೆ ಕಾರ್ಖಾನೆಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ಕಟ್ತಿದೆ, ಹಾಗೂ ವಿಶ್ವವಿದ್ಯಾನಿಲಯ ಸ್ಥಾಪಿಸಿದೆ, ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೆ. ತಾವು ಕಾಂಗ್ರೆಸ್ ಜೊತೆ ಸೇರಿ 13 ತಿಂಗಳು ಮುಖ್ಯಮಂತ್ರಿಗಳಾಗಿದ್ರಿ. ಹಾಸನಕ್ಕೆ ಎಷ್ಟು ಕೊಟ್ಟಿದ್ದೀರಿ? ರಾಮನಗರಕ್ಕೆ ಎಷ್ಟು ಕೊಟ್ಟಿದ್ದೀರಿ? ಮಂಡ್ಯಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದೀರಿ ಅಂತ ನೀವು ದಯಮಾಡಿ ನಮಗೆ ಮಾಹಿತಿಯನ್ನ ಕೊಡಿ ಕುಮಾರಸ್ವಾಮಿ ಅವರೇ. ಮೊನ್ನೆ ನಮ್ಮ ಮಂಡ್ಯದ ಹೆಮ್ಮೆಯ ಮಹನೀಯರುಗಳಾದಂಥ KV ಶಂಕರೇಗೌಡರ, G ಮಾದೇಗೌಡರ, ST ಜಯರಾಮ್ ಅವರ, ಅಂಬರೀಷ್ ಅವರ, ST ಚೌಡಯ್ಯನವರ, KS ಪುಟ್ಟಣ್ಣಯ್ಯ ಅವರ ಸಮಾಧಿಗಳಿಗೆ ಪೂಜೆ ಮಾಡಿ ಬಂದಿದ್ದೀವಿ. ಅವರು ಬದುಕಿದ್ದಾಗ ಅವರನ್ನು ನೀವು ಹೇಗೆ ನಡೆಸ್ಕೊಂಡ್ರಿ ಎಂಬುದನ್ನ ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಜನತೆ ಎಲ್ಲ ಗೊತ್ತಿದೆ. ಹಾಗೆಯೇ ಮದ್ದೂರಿನ MS ಸಿದ್ದರಾಜರವರು, KN ನಾಗೇಗೌಡರು, ಚಂದ್ರಶೇಖರ್ ಮೂರ್ತಿ ಅವರು, ಶ್ರೀರಂಗಪಟ್ಟಣದ M ಶ್ರೀನಿವಾಸು, KR ಪೇಟೆಯ ಕೃಷ್ಣ ಅವರು, ಕೆರಗೋಡಿನ ಮಾಜಿ ಶಾಸಕ N ತಮ್ಮಣ್ಣವರು, ನಾಗಮಂಗಲದ HG ಕೃಷ್ಣಪ್ಪ ಅವರು, ಸಿಂಗಾರಿಗೌಡರು, MK ಶಿವನಂಜಪ್ಪ ಅವರು, HK ವೀರಣ್ಣಗೌಡರು, AC ಬಂದಿಗೌಡರು, ಸಾವುಕಾರ್ ಚೆನ್ನಯ್ಯನವರು, GS ಬೊಮ್ಮೇಗೌಡರು, G ದೇವಯ್ಯನವರು, MD ರಮೇಶ್ ರಾಜು, MH ಬೋರೆ ಅವರು, ಇಂಡವಾಳ ವನ್ನಪ್ಪ ಅವರು, ದೊಡ್ಡಬೋರೇಗೌಡರು, KS ಸಚ್ಚಿದಾನಂದ ಅವರು, ಮದ್ದೂರಿನ ಮಂಚೇಗೌಡರ ಸಮಾಧಿಗಳ ಜ್ಞಾಪಕಕ್ಕೆ ನಿಮಗೆ ಬರಲಿರುವೆ ಕುಮಾರಸ್ವಾಮಿ ಅವರೇ? ಅಥವಾ ಮಂಡ್ಯದ ನಾಯಕರುಗಳ ಬಗ್ಗೆ ಇತಿಹಾಸದ ಪರಿಚಯವೂ ನಿಮ್ಗಿಲ್ವಾ? ಓಟಿಗಾಗಿ ನೀವು ಹೇಳುವ ಸುಳ್ಳುಗಳನ್ನ ಮಂಡ್ಯ ಜನತೆ ಪದೇ ಪದೇ ನಂಬಲ್ಲ ಮಾನ್ಯ ಕುಮಾರಸ್ವಾಮಿ ಅವರೇ. ಈ ಬಾರಿ ಮಂಡ್ಯದ ಜನತೆ ಸ್ಥಳೀಯ ಅಭ್ಯರ್ಥಿ
ಸಂಭಾವಿತ ವ್ಯಕ್ತಿತ್ವ ಹೊಂದಿರುವಂತ ವೆಂಕಟರಮಣಗೌಡ ಸ್ಟಾರ್ ಚಂದ್ರೂರವರನ್ನ ಖಂಡಿತ ಅವರನ್ನ ಗೆಲ್ಲಿಸ್ತಾರೆ. ನೀವು ಈ ಗೆಲ್ಲೋ ಕನಸ ಬಿಟ್ಬಿಡಿ ಕುಮಾರಸ್ವಾಮಿ ಅವರೇ, ನೀವು ನಿಮ್ಮ ದಾರಿ ನೋಡ್ಕೊಳ್ಳಿ. ಹಾಗೇನೆ ಎಲ್ಲ ವಿಚಾರದ ಜೊತೆಗೆ ಬಿಜೆಪಿಯವರ ಮಾತು ಕೇಳ್ಕೊಂಡು ನೀವು ನಮ್ಮ ಒಕ್ಕಲಿಗರ ಒಬ್ಬ ಮುತ್ತು ಕುವೆಂಪು ಅವ್ರನ್ನ ಪ್ರತಿಮೆಗೂ ಕೂಡ ನೀವು ಮಾಲಾರ್ಪಣೆಯನ್ನ ಮಾಡೋದನ್ನ ಅವ್ರ ಮಾತು ಕೇಳ್ಕೊಂಡು ಬಿಟ್ಟಿದ್ದೀರಾ. ನಿಮಗೆ ಮಂಡ್ಯನ ಜನತೆ ನಿಮಗೆ ಓಟು ಕೊಟ್ಟು ಗೆಲ್ಲಿಸ್ಬೇಕಾ ಕುಮಾರಸ್ವಾಮಿ ಅವರೇ? ನಿಮ್ಮ ಈ ಕಥೆಗಳಿಗೆ ನಮ್ಮ ಸ್ವಾಭಿಮಾನಿ ಮಂಡ್ಯ ಜಿಲ್ಲೆಯ ಜನತೆ ನಿಮಗೆ ಸೊಪ್ಪಾಗಲ್ಲ. ಮಂಡ್ಯ ಜಿಲ್ಲೆ ಜನತೆ ನಿಮ್ಮನ್ನ ಮಾಡ್ಕೊಳ್ಳಲ್ಲ. ನೀವು ಯಾವುದೇ ಕನಸನ್ನ ಕಾಣ್ಬೇಡಿ. ಈಗ ಇನ್ನೊಂದು ಮಾನ್ಯ ಪ್ರತಾಪ್ ಸಿಂಹ ಇನ್ನೊಂದು ಹೇಳ್ತಾರೆ, ಒಂದು ಹಿಂಗೆ ಬಿಡ್ತಾರೆ ವಿಶೇಷವಾದ ಅಂದ್ರೆ ಈ ಬಿಜೆಪಿಯವರು RSS ನ ತಂಡ ಕೃಷಿ ಮಂತ್ರಿ ಮಾಡ್ತೀವಿ, ಸೆಂಟ್ರಲ್ ನಲ್ಲಿ ಸರ್ಕಾರ ಬರುತ್ತೆ, ಕೃಷಿ ಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಅವರು ಅಂತಾರೆ. ಇದು ಅವರ ಮೂರ್ಖತನದ ಹೇಳಿಕೆ. ಸೆಂಟ್ರಲ್ ನಲ್ಲಿ ಯಾವುದೇ ಕಾರಣಕ್ಕೂ NDA ಸರ್ಕಾರ ಬರಲ್ಲ. ಬರೋದೇ ಇಂಡಿಯಾ ಮೈತ್ರಿಕೂಟ 100%. ಈ ಕುಮಾರಸ್ವಾಮಿ ಅವರ ನಾಟಕಗಳಿಗೆ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಯಾವುದೇ ಕಾರಣಕ್ಕೂ ಬಲಿ ಆಗಲ್ಲ. ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ಕಾಂಗ್ರೆಸ್ನ ಎಲ್ಲ ಸಚಿವರು, ಎಲ್ಲ ಮಂತ್ರಿಗಳು, ಎಲ್ಲ ನಮ್ಮ ಶಾಸಕರುಗಳು ಒಟ್ಟಿಗೆ ಸೇರಿ ನಮ್ಮ ಲೋಕಸಭಾ ಸದಸ್ಯರನ್ನಾಗಿ ವೆಂಕಟರಮಣಗೌಡ ಅವರು ಸ್ಟಾರ್ ಚಂದ್ರರವ್ರನ್ನ ನಮ್ಮ ಜನತೆ ಆಶೀರ್ವಾದ ಮಾಡ್ತಾರೆ. ನೀವು ಆಶೀರ್ವಾದ ಮಾಡ್ತೀರಿ ನಮ್ಮ ಜನತೆ ಅಂತ ನಾನು ತಮ್ಮ ಮೂಲಕ ಕೇಳಿಕೊಂಡು, ಈ ಕುಮಾರಸ್ವಾಮಿ ಅವರು ಈ ನಾನು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ನಾನು ಅವ್ರನ್ನ ಸವಾಲನ್ನ ಹಾಕ್ತೀನಿ. ಈಗ ನಮ್ಮ ಹಿರಿಯರಾದ